ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಕುಮಾರ್. ನಮ್ಮ ಇವತ್ತಿನ ಟಾಪಿಕ್ ಬಂದು ಮಕ್ಕಳ ಕೈಯಲ್ಲಿ ಮೊಬೈಲ್ ಫೋನ್. ಮಕ್ಕಳ ಕೈಯಲ್ಲಿ ಮೊಬೈಲ್ ಫೋನ್ ಜಾಸ್ತಿ ಆಗ್ತಾ ಇದೆ. ಮಕ್ಕಳು ಫೋನ್ಗೆ ಅಡಿಕ್ಷನ್ ಆಗ್ತಾ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಮಕ್ಕಳು ಮೊಬೈಲನ್ನು ಹಿಡಿಯೋದು ಹೆಚ್ಚಾಗ್ಬಿಟ್ಟಿದೆ. ಸೊ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಏನು ಮಾಡಿದ್ರೆ ಮಕ್ಕಳು ಮೊಬೈಲ್ ಫೋನ್ನ ಅಡಿಕ್ಷನ್ ಕಡಿಮೆ ಮಾಡಿಕೊಂಡು ಕಂಟ್ರೋಲ್ ಆಗ್ತಾರೆ ಅನ್ನೋದು ಇವತ್ತಿನ ಟಾಪಿಕ್ ಸ್ನೇಹಿತರೆ. ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೇರವಾಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ಮೊಬೈಲ್ ಫೋನ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಅವಿಭಾಜ್ಯ ಅಂಗ ಆಗಿ ಚೇಂಜ್ ಆಗಿಬಿಟ್ಟಿದೆ. ಎಲ್ಲರ ಕೈಯಲ್ಲೂ ಮೊಬೈಲ್ ಫೋನ್ ಇರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಮೊಬೈಲ್ ಫೋನ್ ಇದೆ. ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಆದರೆ ಅದೇ ಫೋನ್ ಮಕ್ಕಳ ಕೈಯಲ್ಲಿ ಇರೋದರಿಂದ ತುಂಬ ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತೆ. ಅದು ಕೂಡ 2ರಿಂದ 10 ವರ್ಷದ ಮಕ್ಕಳು ಮೊಬೈಲ್ ಫೋನನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಮಕ್ಕಳು ಫೋನ್ ಕೊಟ್ಟರೆ ಮಾತ್ರ ಊಟ ಮಾಡೋದು, ಫೋನ್ ಕೊಟ್ಟರೆ ಮಾತ್ರ ಸೈಲೆಂಟಾಗಿರೋದು, ಫೋನ್ ಕೊಟ್ಟರೆ ಮಾತ್ರ ನಾವು ಹೇಳಿದ್ದನ್ನು ಕೇಳೋದು ಅನ್ನೋ ಥರ ಆಗೋಗ್ಬಿಟ್ಟಿದ್ದು. ಸೊ ಅದರಿಂದ ನಾವು ಹೊರಗೆ ಬರೋದು ಹೇಗೆ, ಮಕ್ಕಳನ್ನ ಅದರಿಂದ ಹೊರತರೋದು ಹೇಗೆ, ಅವ್ರನ್ನ ಹೇಗೆ ಮೊಬೈಲ್ ಫೋನ್ ತೊಗೊಳ್ದಿರೋ ಥರ ಕಂಟ್ರೋಲ್ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಅದೆಲ್ಲದಕ್ಕೂ ಮುಂಚೆ ನಾನು ಒಂದೇ ಮಾತನ್ನು ಹೇಳ್ತೀನಿ. ಮೊಬೈಲ್ ಫೋನನ್ನು ಮಕ್ಕಳಿಗೆ ಯಾವಾಗ ಕೊಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದನೇದು ಊಟ ಮಾಡುವಾಗ, ಇನ್ನೊಂದು ನಿದ್ದೆ ಹೋಗುವಾಗ. ಅಂದರೆ ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ ಫೋನ್ ಕೊಟ್ಬಿಟ್ರೆ ಫೋನ್ ನೋಡ್ಕೊಂಡು ನಿದ್ದೆ ಮಾಡೋದು, ಅಥವಾ ಫೋನ್ ಕೊಡದೇ ಇದ್ದರೆ ಊಟನೇ ಮಾಡಲ್ಲ ನಮ್ಮ ಮಗ ಅಥವಾ ನಮ್ಮ ಮಗಳು, ಊಟ ಮಾಡೋದಿಲ್ಲ, ಏನು ಮಾಡೋದು, ಅದಕ್ಕೆ ನಾವು ಫೋನ್ ಕೊಡ್ತೀವಿ. ಮೂರನೇದು, ಅವರ ಸ್ಟಡಿ ಟೈಮಲ್ಲಿ ಮಕ್ಕಳಿಗೆ ತುಂಬ ಡೌಟ್ಸ್ ಬರ್ತಾ ಇರುತ್ತೆ, ನಮ್ಮನ್ನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಫೋನಲ್ಲೇ ಡೌಟ್ಸ್ನ ಕೇಳಿಕೊಂಡು ವರ್ಕ್ ಮಾಡು ಅಂತೇಳಿ ನಾವು ಅವರಿಗೆ ಮೊಬೈಲ್ ಫೋನ್ನ ಕೊಡೋದು. ಮತ್ತು ಫ್ಯಾಮಿಲಿ ಟೈಮಲ್ಲಿ ನಾವು ಎಲ್ಲರೂ ಮಾತಾಡ್ತಾ ಇರ್ತೀವಿ, ಮಕ್ಕಳು ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಸೈಡಲ್ಲಿ ಕೂರಿಸಿ ನಾವೆಲ್ಲ ಮಾತಾಡೋದು. ಇದನ್ನೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಮಕ್ಕಳು ಅಡಿಕ್ಟ್ ಆಗ್ತಾ ಇರೋದು, ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇರೋದು ಈ ಎಲ್ಲ ಅಭ್ಯಾಸಗಳಿಂದನೇ. ಸೊ ಹಾಗಾದರೆ ಕಂಟ್ರೋಲ್ ಮಾಡೋದು ಹೇಗೆ? ಮಕ್ಕಳಿಗೆ ನಂಬರ್ 1, ಸ್ಟೋರಿ ಬುಕ್ಸು, ಕಾಮಿಕ್ಸ್, ಡ್ರಾಯಿಂಗ್ಸ್, ಕಲರ್ ಪೆನ್ಸಿಲ್ಸು, ಪೇಂಟಿಂಗ್ ವರ್ಕ್ ಮಾಡೋದನ್ನು ಅಭ್ಯಾಸ ಮಾಡಿಸಿ. ಕ್ರಾಫ್ಟ್ ವರ್ಕ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಮಕ್ಕಳ ಕಾನ್ಸಂಟ್ರೇಷನ್ನು ಕ್ರಾಫ್ಟ್ ಮಾಡೋದ್ರ ಮೇಲೆ ಕೇಂದ್ರೀಕೃತ ಆಗುತ್ತೆ. ಆವಾಗ ಅವರಿಗೆ ಮೊಬೈಲ್ ಬೇಕು ಅಂತ ಅನಿಸೋದಿಲ್ಲ. ಈ ಪೇಂಟಿಂಗ್ ಕೂಡ ಅಷ್ಟೇ, ಕಲರ್ಗಳನ್ನು ಮಾಡ್ತಾ ಇರ್ತಾರೆ. ಏನು ಬೇಕಾದರೂ ಮಾಡಲಿ, ಅವರು ಹುಚ್ಚಾಪಟ್ಟೆ ಗೀಚಿದ್ರೂ ತುಂಬ ಚೆನ್ನಾಗಿದೆ, ಈ ಥರ ಮಾಡಿಬಿಡ, ಈ ಥರ ಮಾಡು ಅಂತ ಹೇಳ್ಬಿಟ್ಟು ನೀವು ಸಜೆಸ್ಟ್ ಮಾಡಿ, ಆವಾಗ ಅವರ ಕಾನ್ಸಂಟ್ರೇಷನ್ 100% ಪುಸ್ತಕ ಮತ್ತು ಕಲರ್ ಪೆನ್ಸಿಲ್ ಮೇಲೆ ಹೋಗುತ್ತೆ, ಮೊಬೈಲ್ ಮೇಲೆ ಹೋಗೋದಿಲ್ಲ. ಮಕ್ಕಳನ್ನು ಔಟ್ಡೋರ್ ಗೇಮ್ಸ್ಗೆ ಎನ್ಕರೇಜ್ ಮಾಡಿ, ಹೊರಗಡೆ ಆಟಾಡೋದಕ್ಕೆ. ಅಂದರೆ ಮನೆ ಮುಂದೆನೇ, ಸಿಟಿಯಲ್ಲಾದರೆ ವಿ ಕಾಂಟ್ ಸೆಂಡ್ ದೆಮ್ ಔಟ್ಸೈಡ್, ಅಂದರೆ ತುಂಬ ದೂರ ಅವ್ರನ್ನ ಕಳ್ಸೋಕ್ಕಾಗಲ್ಲ. ಸೊ ಅಕ್ಕಪಕ್ಕದ ಮಕ್ಕಳ ಜೊತೆ ಅಥವಾ ನಮ್ಮ ರಿಲೇಟಿವ್ಸ್ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಬಿಡಬೇಕು. ಮೊಬೈಲ್ ತಗೊಳ್ಳೋ ಬದಲಾಗಿ ಅವರಿಗೆ ಡ್ಯಾನ್ಸ್ ಮಾಡೋದನ್ನು ಕಲಿಸಿ. TV ನೋಡಿಕೊಂಡು ಡ್ಯಾನ್ಸ್ ಮಾಡೋದು ಅಷ್ಟೇ. ಹೇಳಿ ಅವರಿಗೆ, ಆ ಸಾಂಗ್ ಬರ್ತಾ ಇದೆ, ಆ ಸಾಂಗಿಗೆ ನೀವು ಡ್ಯಾನ್ಸ್ ಮಾಡಬೇಕು. 2-3 ಜನ ಮಕ್ಕಳಿದ್ರು ಅಂದರೆ 3 ನಡುವೆ ಕಾಂಪಿಟೇಷನ್ ಕೊಡಿ. ನೀವು 3ರಲ್ಲಿ ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅವರಿಗೆ ಗಿಫ್ಟು, ಯಾವುದೋ ಒಂದು ಚಿಕ್ಕ ಗಿಫ್ಟ್ ಕೊಡೋದು. ಈ ಡ್ರಾಯಿಂಗ್ ಬುಕ್ಸು, ಡ್ರಾಯಿಂಗ್ ಪೆನ್ಸಿಲು, ಕಲರ್ ಪೆನ್ಸಿಲು, ಈ ಕ್ರಾಫ್ಟ್ ಐಟಮ್ಸು ಎಲ್ಲ ಮಕ್ಕಳಿಗೆ ಕಾಣೋ ಥರ ವಿಸಿಬಲ್ ಆಗಿ ಇಡಬೇಕು. ಈ ಚೆಸ್ ಆಡೋದನ್ನು ಕಲಿತಿರ್ತಾರೆ ಮಕ್ಕಳು, ಅದು ಇದು ಏನೋ ಗೇಮ್ ಆಡೋದು, ಆ ರೀತಿಯ ವಸ್ತುಗಳನ್ನು ಅವರಿಗೆ ಕಾಣೋ ಥರ ನಾವು ಮನೆಯಲ್ಲಿ ಪ್ಲೇಸ್ ಮಾಡಬೇಕು. ಅವರಿಗೆ ಈಸಿಯಾಗಿ ಆಕ್ಸೆಸಬಲ್ ಇರಬೇಕು. ನಂಬರ್ 2, ಅವರಿಗೆ ಡೈಲಿ ರೊಟೀನ್ನ ಕ್ರಿಯೇಟ್ ಮಾಡಿ. ಬೆಳಗ್ಗೆ ಆಟ ಮತ್ತು ಸ್ಕೂಲು ಅಷ್ಟೇ, 2ನೇ ನಾವು ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಈವ್ನಿಂಗ್ ಬಂದಮೇಲೆ ಹೋಮ್ವರ್ಕು, ಆಟ ಮತ್ತು
ಕ್ರಿಯೇಟಿವ್ ಅಂದರೆ ನಾನು ಇಲ್ಲಿವರೆಗೆ ಹೇಳಿದ್ನಲ್ಲ, ಕ್ರಾಫ್ಟು, ಪೇಂಟಿಂಗು, ಡ್ರಾಯಿಂಗು, ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಡೈಲಿ ಕೊಡ್ತಾ ಇರಿ. ನೈಟ್ ಫ್ಯಾಮಿಲಿ ಟೈಮಲ್ಲಿ ನಾವು ಮಕ್ಕಳನ್ನ ಕನ್ಸಿಡರ್ ಮಾಡಬೇಕು. ಅವ್ರು ನಮಗೆ ಏನಾದರೂ ಹೇಳ್ತಾ ಇದ್ದರೆ ನಾವು ಅದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳೋದು. ಇಲ್ಲಾಂದರೆ ಅವ್ರ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಕೂತ್ಕೊಳ್ಳೋದು. ನಾವು ಟಿ ವಿ ನೋಡಬೇಕು, ಡಿಸ್ಟರ್ಬ್ ಮಾಡಬಾರ್ದು. ಮಕ್ಕಳು ಡಿಸ್ಟರ್ಬ್ ಮಾಡ್ತಾರೆ, ಮೊಬೈಲ್ ತೊಗೊಂಡ್ರೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳೋದನ್ನು ದಯವಿಟ್ಟು ಬಿಟ್ಬಿಡಿ. ಮೊಬೈಲ್ನ ಒಂದು ರಿವಾರ್ಡ್ ಆಗಿ ಯೂಸ್ ಮಾಡಿರಿ, ಹ್ಯಾಬಿಟ್ ಆಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ರಿವಾರ್ಡ್ ಆಗಿ ಹೇಗೆ ಯೂಸ್ ಮಾಡೋದು, ಅದೇ ನಾನು ಹೇಳಿದೆ. ಟಿ ವಿ ಮುಂದೆ ಡ್ಯಾನ್ಸ್ ಮಾಡಿ 3 ಜನ, ಒಬ್ಬರು. ನೀನು ತುಂಬ ಡ್ಯಾನ್ಸ್ ಚೆನ್ನಾಗಿ ಮಾಡಿದರೆ 15 ನಿಮಿಷ ಮೊಬೈಲ್ ಕೊಡ್ತೀನಿ, ಕಾರ್ಟೂನ್ ನೋಡ್ಬೋದು. ಇಷ್ಟೇ. ಮಕ್ಕಳಿಗೆ ಕಾಂಪಿಟೇಷನ್ ಕೊಡಿ. ಹೋಮ್ವರ್ಕ್ ಯಾರು ಬೇಗ ಕಂಪ್ಲೀಟ್ ಮಾಡ್ತೀರಾ, ನೀಟಾಗಿ ಯಾರು ಬೇಗ ಕಂಪ್ಲೀಟ್ ಮಾಡ್ತೀರಾ ಅವರಿಗೆ 15 ನಿಮಿಷ ಮೊಬೈಲ್ ಕೊಡ್ತೀನಿ, ಅಥವಾ 20 ಮಿನಿಟ್ಸ್ ಮೊಬೈಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡಬೇಕು. ಊಟ ಮಾಡೋದಕ್ಕೋಸ್ಕರ ಮೊಬೈಲ್ ಕೊಡೋದಲ್ಲ, ಬೇಗ ಊಟ ಮಾಡಿದ್ರೆ ಮೊಬೈಲ್ ಕೊಡ್ತೀನಿ 20 ಮಿನಿಟ್ಸ್ ಅಂತ ಹೇಳಿ. ಉಲ್ಟಾ ನೀವು ರಿವರ್ಸ್ ಸೈಕಾಲಜಿ ಪ್ಲೇ ಮಾಡಿ ಮಕ್ಕಳ ಜೊತೆ. ಯಾಕೆ ಅಂತಂದರೆ ರಿವರ್ಸ್ ಸೈಕಾಲಜಿ ಪ್ಲೇ ಮಾಡೋದ್ರಿಂದ ನಾನು ಮೊಬೈಲ್ ತೊಗೋಬೇಕು, ಅಪ್ಪ ನನಗೆ 15 ಮಿನಿಟ್ಸು 20 ಮಿನಿಟ್ಸಲ್ಲಿ ಮೊಬೈಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಊಟ ಮಾಡಿಬಿಟ್ಟು ಮೊಬೈಲ್ ತೊಗೊತಾರೆ. ಅದು ಕೂಡ 15 to 20 ಮಿನಿಟ್ಸ್ ಅಷ್ಟೇ ಕೊಡಿ. ಮಕ್ಕಳನ್ನ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ. ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಂತಂದರೆ, ನಾನು ಹತ್ಬಿಟ್ರೆ ಮೊಬೈಲ್ ಕೊಡ್ತಾನೆ ನಮ್ಮಪ್ಪ ಅಥವಾ ನಮ್ಮಮ್ಮ ಮೊಬೈಲ್ ಕೊಡ್ತಾರೆ, ನಾನು ಅಳ್ತೀನಿ. ಒಂದು. ಎರಡನೇದು, ನಾನು ಊಟ ಮಾಡಿದೆ ಹಠ ಮಾಡಿದ್ರೆ ನನಗೆ ಮೊಬೈಲ್ ಕೊಡ್ತಾರೆ ಅನ್ನೋದು ಅವ್ರ ಮೈಂಡಿಂದ ಹೋಗಬೇಕು. ಕೆಲವು ಮಕ್ಕಳು ಬೇಕಂತ ಗಲಾಟೆ ಮಾಡ್ತಾರೆ. ಯಾಕೆ ಗಲಾಟೆ ಮಾಡ್ತಾರೆ ಅಂದರೆ, ನಾನು ಗಲಾಟೆ ಮಾಡಿದ್ರೆ ಮೊಬೈಲ್ ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅದನ್ನು ಅವಾಯ್ಡ್ ಮಾಡಿ. ಗಲಾಟೆ ಮಾಡಲಿ, ಪರವಾಗಿಲ್ಲ, ಮೊಬೈಲ್ ಕೊಡೋಕೆ ಹೋಗ್ಬೇಡಿ ಆ ಸಮಯದಲ್ಲಿ. ಇದರಲ್ಲಿ ಪೇರೆಂಟ್ಸ್ ಕೂಡ ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗುತ್ತೆ. ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ, ಮಕ್ಕಳು ಮೊಬೈಲ್ ಫೋನ್ ಯೂಸ್ ಮಾಡದೆ ಇರೋ ಸಮಯದಲ್ಲಿ ನಾವು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಡೀಪಾಗಿ ಮೊಬೈಲಲ್ಲಿ ಇರೋದ್ರಿಂದ ಮಕ್ಕಳಿಗೆ ಏನನ್ಸುತ್ತೆ, ಇವ್ರು ಮಾತ್ರ ಮೊಬೈಲ್ ಯೂಸ್ ಮಾಡ್ತಾರೆ, ನನಗೇನು ಕೊಡಲ್ಲ ಅಂತೇಳಿ ಹಠಕ್ಕೆ ಬೀಳ್ತಾರೆ. ನಾವು ಕೂಡ ಮೊಬೈಲ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು ಅವ್ರ ಮುಂದೆ. ಮಕ್ಕಳನ್ನ ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೈಯೋಕ್ಕೆ ಹೋಗಬೇಡಿ. ಬೈಯೋದ್ರಿಂದ ಅವರು ಹಠಕ್ಕೆ ಬೀಳ್ತಾರೆ, ಇನ್ನೂ ಜಾಸ್ತಿ ಮಾಡ್ತಾರೆ, ಇನ್ನೂ ಹಠ ಮಾಡ್ತಾರೆ. ಅವ್ರಿಗೆ ಕೇರ್ ಮಾಡಿ, ಪ್ರೀತಿಯಿಂದ ಹೇಳಿ. ಯಾವ ರೀತಿ ಹೇಳಬೇಕಪ್ಪ ಅಂತಂದರೆ, ಹೇಳಿ ಅವರಿಗೆ, ನೋಡಪ್ಪ, ಮೊಬೈಲ್ ನೋಡೋದ್ರಿಂದ ಕಣ್ಣು ವೀಕ್ ಆಗುತ್ತೆ, ನಿನ್ನ ಬಾಡಿನೂ ವೀಕ್ ಆಗುತ್ತೆ, ನೀನು ಶಾರ್ಪಾಗಿರೋದಿಲ್ಲ, ಬುದ್ಧಿವಂತ ಆಗಿರೋದಿಲ್ಲ, ತುಂಬ ಪ್ರಾಬ್ಲಮ್ಸ್ ಇದೆ ಇದರಿಂದ. ನಮಗೆ ನೀನು ಸ್ಟ್ರಾಂಗ್ ಮತ್ತು ಶಾರ್ಪ್ ಬಾಯ್ ಆಗಿ ಇರಬೇಕು, ಅಥವಾ ಸ್ಟ್ರಾಂಗ್ ಗರ್ಲ್ ಆಗಿರಬೇಕು ಅನ್ನೋ ಥರ ಮೋಟಿವೇಟ್ ಮಾಡಿ ಅವರಿಗೆ. ಆವಾಗ ಅವರು ಖಂಡಿತ ಕೇಳ್ತಾರೆ. ಸಪೋಸ್ ಆಲ್ರೆಡಿ ಮಕ್ಕಳು ಅಡಿಕ್ಟ್ ಆಗಿದ್ದರು ಅಂತಂದರೆ ಇಮಿಡಿಯೇಟಾಗಿ ಒಂದೇ ಸಲ ಮೊಬೈಲ್ ಕಿತ್ಕೊಳ್ಳೋದ್ರಿಂದ ಅವರು ನಮ್ಮ ದಾರಿಗೆ ಬರೋದಿಲ್ಲ. ಅವರಿಗೆ ಗ್ರ್ಯಾಜುವಲ್ ರಿಡಕ್ಷನ್ ಮಾಡ್ತಾ ಬನ್ನಿ. ಗ್ರ್ಯಾಜುವಲ್ ಆಗಿ ಅಂದರೆ ದಿನೇ ಕಡಿಮೆ ಮಾಡ್ತಾ ಬರಬೇಕು. ಅವನು ಪ್ರೆಸೆಂಟ್ 1 hour ಮೊಬೈಲ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ನಾಳೆಯಿಂದ 45 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಮೊಬೈಲ್ ಕೊಡೋದನ್ನು ಅಭ್ಯಾಸ ಮಾಡಿ. ನೆಕ್ಸ್ಟ್ ಡೇ 3 20 ಮಿನಿಟ್ಸ್, ಡೇ 4 5 ಮಿನಿಟ್ಸ್, ಡೇ 5 0. ಯಾವುದೋ ತೀರಾ ಕಂಪಲ್ಸರಿ ಬೇಕೇ ಬೇಕು ಅಂದಾಗ ಮಾತ್ರ ಕೊಡೋ ಥರ ಇಟ್ಕೋಬೇಕು. ಮೊಬೈಲ್ ಟೈಮ್ನ ನಾನು ಹೇಳ್ದಂಗೆ ಆ್ಯಕ್ಟಿವಿಟೀಸಲ್ಲಿ ರೀಪ್ಲೇಸ್ ಮಾಡಿ. ಆ್ಯಕ್ಟಿವಿಟೀಸ್ ಪೇಂಟಿಂಗ್, ಡ್ರಾಯಿಂಗ್, ಡ್ಯಾನ್ಸಿಂಗ್, ಕ್ರಾಫ್ಟ್ ವರ್ಕ್, ಇವುಗಳಲ್ಲಿ ಮಕ್ಕಳನ್ನು ಬ್ಯುಸಿ ಆಗೋ ಥರ ನೋಡ್ಕೊಳ್ಳಿ. ಇವತ್ತಿನ ಡಿಸ್ಕಷನ್ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.